ಅತಿ ಕಠಿಣ ಶಿಕ್ಷೆ ನ್ಯಾಯಾಲಯ ನೀಡಬೇಕು. ಅದು ನಾನು ನಿಮ್ಮ ಜೊತೆ ಇದ್ದೀನಿ. ಇದೇ ಸಮಯದಲ್ಲಿ ಪತ್ರಕರ್ತರಿಗೆ ಅವರು ಸೇಫ್ಟಿನ ಒದಗಿಸ್ಕೊಡ್ಬೇಕು ಸರ್ಕಾರ ಈ ಸಮಯದಲ್ಲಿ. ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಂತೂ ನಾವು ನೋಡ್ಬೋದು. ಅದರ ಬಗ್ಗೆ ಇಂದ್ರಜಿತ್ ಲಂಕೇಶ್ ಅವರು ಕೂಡ ಏನು ಹೇಳಿದರು ಅಂತಕ್ಕಂಥದ್ದು ಒಂದಷ್ಟು ವಿಚಾರವಾಗಿ ಹೇಳ್ತೀನಿ ನೋಡಿ. ಈಗ ಲಾಸ್ಟ್ ಟೈಮ್ ಕೂಡ ಒಂದು 10 ಸೆಕೆಂಡ್ ವೀಡಿಯೋ ಕೂಡ ನೀವು ನೋಡಿದ್ರಿ. ಏನಂತಂದರೆ ನೋಡಿ, 10 ಸೆಕೆಂಡಲ್ಲಿ ವೀಡಿಯೋದಲ್ಲಿ ದರ್ಶನ್ ಅವ್ರಿಗೆ ಈಗ ನೋಡಿ, ದರ್ಶನ್ ಮಾತ್ರ ಅಲ್ಲ, ಯಾರೇ ಆಗಲಿ, ನಾನೇ ಆಗಲಿ, ನೀನೇ ಆಗಲಿ, ಬೇರೆ ಯಾರೇ ಆಗಲಿ, ಕೋರ್ಟಿನ ಪ್ರಕಾರ ಶಿಕ್ಷೆ ಏನು ಕೊಡಬೇಕು ಅದು ಕೊಡಲೇಬೇಕು. ನೋಡಿ, ಈಗ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ಗ್ಯಾಂಗ್ ಒಂದು ಬಂಧನ ವಿಚಾರವಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು, ಯಾವುದೇ ನಟ ಆಗಿರಲಿ ಒಂದು ರಾಜ್ಯ ಮರ್ಯಾದೆನೂ ಕೂಡ ಕೊಡಬಾರ್ದು. ಮೊದಲನೇದಾಗಿ ರೇಣುಕಾಸ್ವಾಮಿ ಕೊಲೆ ಖಂಡಿಸ್ತೇನೆ. ಅದೇ ರೀತಿ ಚಿತ್ರರಂಗದವರು ಕೂಡ ಕೊಲೆಯನ್ನು ಖಂಡಿಸಬೇಕು. ಮೃತ ರೇಣುಕಾಸ್ವಾಮಿ ಪತ್ನಿಗೆ 3 ತಿಂಗಳ ಗರ್ಭಿಣಿಯಾಗಿದ್ದಾರೆ. ಅವರ ಒಂದು ನೋವನ್ನು ನೋಡಿ ಆದರೂ ಕೂಡ ಖಂಡಿಸಬೇಕು. ಕೊಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದನ್ನು ನಾನು ಕನ್ನಡ ಚಿತ್ರರಂಗದಿಂದ ಧ್ವನಿಯಾಗಿ ಕೇಳ್ತೇನೆ ಎಂದು ಕೂಡ ಅವರು ಇಂದ್ರಜಿತ್ ಲಂಕೇಶ್ ಅವರು ಹೇಳ್ಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ನೋಡಿ ಸ್ನೇಹಿತರೆ, ಇವ್ರ ವಿಷಯನ ಪೂರ್ತಿ ಡೀಟೇಲ್ಸ್ ಆಗಿ ಬಿಡಿಸಿ ಹೋಗ್ತೀನಿ ನೋಡಿ. ಈಗ ಏನಾಗುತ್ತೆ ಅಂತ ಮುಂದೆ, ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದೆ ಹೋಗ್ತಾ ಸದಾ ಹೀಗೆ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ ನೋಡಿ, ದರ್ಶನ್ ಕೇಸ್ ಈಗ ಒಂದು 24 ಗಂಟೆ ಆದಮೇಲೆ ನನಗೆ ಈಗ ತಾನೇ ಗೊತ್ತಾಗಿದ್ದು. ಯಾರು ಕೂಡ ಸಂಪರ್ಕ ಇರಲಿಲ್ಲ ಅಂತ ಕೂಡ ಡಿ ಕೆ ಶಿವಕುಮಾರ್ ಅವರು ಈ ಮಾತನ್ನು ಹೇಳಿದ್ದು. ಹಿಂದೆ ಡಿ ಕೆ ಶಿವಕುಮಾರ್ ಅವರು ಇಂಥ ವಿಷಯ ಎಲ್ಲ ನನಗೆ ಗೊತ್ತಿರಲಿಲ್ಲ, ಈಗ ಜಸ್ಟ್ ಯಾರು ಹೇಳಿದ್ದು ಅಂತ. ನೋಡಿ, ಈ ಪ್ರಕರಣ ಇನ್ನೂ ತನಿಖೆ ನಡೀತಾ ಇದೆ. ಹೀಗಾಗಿ ಪೊಲೀಸರಿಗೆ ಸಮಯ ಕೊಡಿ, ಆಗ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಕೂಡ ಹೇಳಿದ್ರು ಪೊಲೀಸರು ಅವರೆಲ್ಲ. ಆಗಲೂ ಈ ಪ್ರಕರಣವನ್ನು ಖಂಡಿಸ್ತೇನೆ. ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ಅಂತ ಕೂಡ ಇಂದ್ರಜಿತ್ ಲಂಕೇಶ್ ಅವರು ಹೇಳ್ತಾ ಇರೋದು. ನೋಡಿ, ಹಿಂದೆ ಚಂದನ್ ACP ಅವರು ಕೂಡ ಆಟ ತೊಟ್ಟು ನಿಂತಿದ್ರು. ಏನೋ ಒಂದು ನಾನು ಈ ರೀತಿ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ, ಏನೋ ಒಂದು ಮುಂದೆ ಪ್ರಮೋಷನ್ ಸಿಗುತ್ತೋ ಅಂತನೋ ಇನ್ನೊಂದು ಏನೋ, ಅದೆಲ್ಲ ನೀವು ಅನ್ಕೋಬೋದು. ಎಷ್ಟೋ ಜನ ಅಭಿಮಾನಿಗಳು, ದರ್ಶನ್ ಸರ್ ಅಭಿಮಾನಿಗಳು ಅನ್ಕೋಬೋದು. ಬಟ್ ಆದರೂ ಕೂಡ ರೇಣುಕಾಸ್ವಾಮಿ ಒಂದು ಪ್ರಕರಣದಲ್ಲಿ ಅವ್ರ ಫ್ಯಾಮಿಲಿಗೆ, ಒಂದು ಕುಟುಂಬಕ್ಕೆ ನ್ಯಾಯ ಸಿಕ್ಕಲೇಬೇಕು ಅಂತ ಕೂಡ ಇಂದ್ರಜಿತ್ ಲಂಕೇಶ್ ಅವ್ರು ನಿಂತಿದ್ದಾರೆ. ಅವ್ರ ಮಾತಲ್ಲಿ ಹೇಳಿರೋದು ಅಷ್ಟೇ. ನೋಡಿ, ಅವರು ಹೇಳ್ತಾ ಇರ್ತಕ್ಕಂಥದ್ದು ನ್ಯೂಸ್ ಅವ್ರ ಮುಂದೆ, ಮಾಧ್ಯಮದ ಮುಂದೆ ಬಂದು ಹೇಳಿರ್ತಕ್ಕಂಥದ್ದು. ಮತ್ತು ಮಾಧ್ಯಮದವರು ಕೂಡ ನೀವು ಕೂಡ ಸೆಕ್ಯೂರಿಟಿಯನ್ನು ಕೊಡಬೇಕು. ನಿಮಗೂ ಕೂಡ ಒಂದು ಸೆಕ್ಯೂರಿಟಿ ಸಿಗಬೇಕು, ಪೊಲೀಸ್ ಭದ್ರತೆ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಸಿಕ್ಕಲೇಬೇಕು ಅಂತ ಕೂಡ ಹೇಳಿರ್ತಕ್ಕಂಥದ್ದನ್ನು ನೋಡ್ಬೋದು. ಆದರೆ ಮುಂದೆ ನೋಡಿ, ತಂದೆ ತಾಯಿಗೆ ನ್ಯಾಯ ಒದಗಿಸ್ಬೇಕು. ಆದರೆ ಸದ್ಯದ ಒಂದು ಪರಿಸ್ಥಿತಿ ಈಗ ನೋಡ್ತಾ ಇದ್ದೀವಲ್ಲ, ಆ ಥರ ಇದ್ದರೆ ಆಗಲ್ಲ. ಒಂದು ನ್ಯಾಯ ಒದಗಿಸ್ಕೊಡೋಕ್ಕೆ ಆಗೋಲ್ಲ. ಯಾಕೆಂದರೆ ನಮ್ಮ ಗೌರಿಯನ್ನು ನಾವು ಹೀಗೆ ಕಳ್ಕೊಂಡಿದ್ದು. ನಮ್ಮ ಗೌರಿ ಲಂಕೇಶ್ ಅಂತ ನೀವು ನೋಡ್ಬೋದು, ಅವರ ಅಕ್ಕ, ಅವ್ರನ್ನೂ ಕೂಡ ನಾವು ಹೀಗೆ ಕಳ್ಕೊಂಡಿದ್ದು. ಅದು ನಮ್ಮ ನ್ಯಾಯ ಸಿಕ್ಕಲಿಲ್ಲ ಇದುವರೆಗೂ ಕೂಡ. ಈಗ ರೇಣುಕಾಸ್ವಾಮಿ ಕೊಲೆಗಾರ ಯಾರು ಎಂಬುದನ್ನು ಪೊಲೀಸ್ ಆಯುಕ್ತರಿಗೂ ತಿಳಿಸಲೇಬೇಕು. ನರಳುತ್ತಿರುವ ಒಬ್ಬ ಈ ಮಹಿಳೆಗೆ ಸರ್ಕಾರ, ಪೊಲೀಸ್ ಇಲಾಖೆ ನ್ಯಾಯ ಕೊಡಿಸ್ಬೇಕು. ಮತ್ತು ಆ ವೇಳೆ ಆರೋಪಿಗಳ ರಕ್ಷಣೆ ಮಾಡುವ ಒಂದು ಪ್ರಯತ್ನವಾದರೆ ಆವಾಗ ನಾನೇ ಕೂಡ ಒಂದು ಪ್ರತಿಭಟನೆಯನ್ನು, ಧರಣಿಗೆ ಇಳಿತೇನೆ ಎಂದು ಕೂಡ ಒಂದು ಎಚ್ಚರಿಸಿದ್ದಾರೆ. ಆದರೆ ಇನ್ನೊಂದು ಏನಾಗುತ್ತೆ ಅಂತಂದರೆ ನೋಡಿ ಸ್ನೇಹಿತರೆ, ಯಡಿಯೂರಪ್ಪ ವಿರುದ್ಧ ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಇತ್ತಲ್ಲ, ಅದನ್ನು ಕೂಡ ಡಿ ಕೆ ಶಿವಕುಮಾರ್ ಕೂಡ ಆ ಟೈಮಲ್ಲಿ ಕೂಡ ಹೇಳಿಕೆಯನ್ನು ನೀಡಿದರು. ಆದರೆ ಈ ಇಂದ್ರಜಿತ್ ಲಂಕೇಶ್ ಅವರು ಒಂದು ಮಾತು ಹೇಳೋದಾದರೆ, ಇಂದು ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿದ ವಿಚಾರವನ್ನು ಕೂಡ ನಾನು ಕೇಳಿದೆ. ಪತ್ರಕರ್ತರು ಅವರ ಒಂದು ಕರ್ತವ್ಯ ಏನಿದೆ ಅವ್ರು ಮಾಡ್ತಾ ಇದ್ದಾರೆ. ಪತ್ರಕರ್ತರು ಇಲ್ಲದೆ ಹೋಗಿದ್ರೆ ಈ ಪ್ರಕರಣ ಮುಚ್ಚಾಕೋದಿತ್ತಲ್ಲ. ಅಂದರೆ ಹಾಗೆ ನೋಡಿದರೆ ಪತ್ರಕರ್ತರೇ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಒದಗಿಸ್ತಿರೋದು ವರದಿ ಮಾಡಿದಿದ್ರೆ ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಅಂತ ಪತ್ರಕರ್ತರು ಹೇಳ್ಕೊಬೋದಿತ್ತು. ಒಂದು ಕೀಳು ಮಟ್ಟದ ಭಾಷೆ ಉಪಯೋಗಿಸ್ತಾ ಇದ್ದಾರೆ. ಹೀಗಾಗಿ ಪತ್ರಕರ್ತರಿಗೆ ಸರ್ಕಾರ ಭದ್ರತೆಯನ್ನು ನೀಡಬೇಕು. ಪತ್ರಕರ್ತರ ವಿರುದ್ಧ ಹಲ್ಲೆ ಮಾಡ್ತಾ ಇದ್ದಾರೆ, ಅವ್ರನ್ನೇ ಅವಹೇಳನ ಮಾಡ್ತಾ ಇದ್ದಾರೆ, ಪತ್ರಕರ್ತರನ್ನ ಒಂದು ನಿಂದನೆ ಮಾಡ್ತಾ ಇದ್ದಾರೆ ಅಂತ ಕೂಡ ಇವರು ಹೇಳ್ತಾ ಇರ್ತಕ್ಕಂಥದ್ದು ಇಂದ್ರಜಿತ್ ಲಂಕೇಶ್ ಅವರು. ನೋಡಿ, ಕ್ರಮ ಎಲ್ಲಿಗೆ ಹೋಗುತ್ತೆ ಅಂತಕ್ಕಂಥದ್ದು ಮುಂದೆ ಇನ್ನೂ ಹೇಳ್ತಾ ಹೋಗ್ತೀನಿ. ಯಾಕೆಂತಂದರೆ ಸುಮ್ಮನೆ ಒಂದು ಡೀಟೇಲ್ಸನ್ನು ಕೊಟ್ಬಿಟ್ರೆ ಸಣ್ಣದಾಗಿ ಅಂತ ಆಗಲ್ಲ. ಒಂದು ಆಳವಾಗಿ ಅದರ ಬಗ್ಗೆ ಇನ್ನು ಹೇಳ್ತಾ ಹೋದರೆ ದೊಡ್ಡದಾಗಿ ಹೇಳ್ತಾ ಹೋಗ್ಬೋದು ಸ್ನೇಹಿತರೆ. ನೋಡಿ, ಅದರಲ್ಲೂ ಕೂಡ ಈಗ ನೋಡಿ, ದರ್ಶನ್ ಅವರ ಒಂದು ಕೇಸೀಗ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ, ಇಂದ್ರಜಿತ್ ಲಂಕೇಶ್ ಅವರಂತೂ ಆಟ ತೊಟ್ಟು ನಿಂತಿದ್ದಾರೆ ಅಂತಂದರೆ ಅದು ನಿಮ್ಮ ಅಭಿಮಾನಿಗಳು ಅನ್ಕೋಬೋದು, ದರ್ಶನ್ ಸರ್ ಅಭಿಮಾನಿಗಳು. ಯಾಕೆಂದರೆ ರೇಣುಕಾಸ್ವಾಮಿ ಪತ್ನಿ ಕುಟುಂಬಕ್ಕೆ ನ್ಯಾಯ ಸಿಕ್ಕಲೇಬೇಕು ಅಂತ ಕೂಡ ಅವ್ರು ಹೇಳ್ತಾ ಇರೋದಷ್ಟೇ. ಆದರೆ ನಾವು ಅಭಿಮಾನಿಗಳು ಏನು ಅನ್ಕೋತೀವಿ ಅಂತಂದರೆ, ಎಲ್ಲ ಅವರ ವೈರಿಗಳಿರ್ಬೋದು ಇವರು. ಅದಕ್ಕೆ ಹಿಂದೆ ಎಲ್ಲ ಗಲಾಟೆ ಆಗಿತ್ತಲ್ಲ, ಒಂದು 5 ವರ್ಷದ ಹಿಂದೆ ಎಲ್ಲ 2021 ಇದೇ ರೀತಿ ಗಲಾಟೆ ಆಗಿತ್ತು. ಆ ಕೇಸ್ ಇದೇ ರೀತಿ ಹಿಂಗೆ ನಡ್ಕೊಂಡು ಬರ್ತಾ ಇದೆ ಅಂತ ಕೂಡ ನಾವು ಅಂದ್ಕೊಂಡಿರ್ತೀವಿ. ಬಟ್ ಅದು ಆ ಥರ ಬರಲ್ಲ. ಯಾಕೆಂದರೆ ಏನಂದರೆ ಅವರು ಒಂದು ನ್ಯಾಯದ ಪರ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಏನಂತಂದರೆ ವಿಷಯ ಇಲ್ಲಿ ಇಂದ್ರಜಿತ್ ಲಂಕೇಶ್ ಅವರು ಮಾತಾಡ್ತಾ ಇರೋದು, ಅವರು ಕೂಡ ಹಿಂದೆ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಿಂದೆ ಎಲ್ಲ ನೀವು ನೋಡ್ತಾ ಇರ್ಬೋದು, ಅವ್ರು ಪತ್ರಕರ್ತರಾಗಿ ತುಂಬ ಅವರ ತಂದೆ ಕಾಲದಿಂದನೂ ಕೂಡ ಅವರ ಅಕ್ಕನ ಕಾಲದಿಂದಲೇ ಪತ್ರಕರ್ತರೆ.
ಪತ್ರಕರ್ತರು ಇಲ್ಲದೆ ಹೋಗಿದ್ರೆ ಈ ಪ್ರಕರಣ ಎಲ್ಲ ಮುಚ್ಚಾಕ್ಬೋದಿತ್ತು. ಪತ್ರಕರ್ತರಿಗೆ ಏನೋ ದುಡ್ಡು ಕೊಟ್ಟು ನೋಡಿ ಅವ್ರಿಗೆ ಒಂದು ಅಷ್ಟೋ ಇಷ್ಟು ದುಡ್ಡು ಕೊಟ್ಟು ಸೆಟ್ಲ್ಮೆಂಟ್ ಆಗ್ಬೋದಿತ್ತು. ನೋಡಿ ರೇಣುಕಾ ಸ್ವಾಮಿ ಪತ್ನಿ ಕಡೆಯವ್ರಿಗೆ ಏನೋ ಸ್ವಲ್ಪ ದುಡ್ಡು ಕೊಟ್ಟು ಕಮಿಟ್ಮೆಂಟ್ ಆಗ್ಬೋದಿತ್ತು ಅಂತ ಕೂಡ ಎಷ್ಟೋ ಜನ ನೀವು ಅಭಿಮಾನಿಗಳು ಕೂಡ ಏನೋ ಅನ್ಕೋತೀರಾ. ಬಟ್ ಆದರೂ ಕೂಡ ಇದೆಲ್ಲ ಎಷ್ಟೋ ಜನ ಕಾಮೆಂಟ್ ಕೂಡ ಮಾಡಿದ್ದಾರೆ. ಯಾಕೆಂದರೆ ದರ್ಶನ್ ಸರ್ ಅಂತೂ ಒಂದು ಈ ವಿಷಯದಲ್ಲಂತೂ ಸುಮ್ಮನೆ ಅವ್ರ ಜೊತೆ ಕಮಿಟ್ಮೆಂಟ್ ಆಗಿಬಿಡೋದೇ ಒಳ್ಳೆಯದು. ಆರಾಮಾಗಿ ಜೈಲಿಂದ ಬೇಲ್ ಸಿಕ್ಬಿಡುತ್ತೆ ಅಂತ ಕೂಡ ನೀವು ಅನ್ಕೋತೀರಾ. ಕೇಸನ್ನು ಕೂಡ ವಾಪಸ್ ತಗೋಬೋದು ಅಂತೀರಾ. ಆದರೆ ಕೇಸನ್ನು ವಾಪಸ್ ಅಂತಂದರೆ ಅವರು ಗೌರ್ಮೆಂಟ್ ಕಡೆಯಿಂದನೇ ಕೇಸ್ ಇದು ನಡೀತಾ ಇರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ಕೇಸನ್ನು ವಾಪಸ್ ತಗೊಳ್ಳೋದೇ ಆಗಲಿ, ಇಲ್ಲ ಅವರೇ ಸುಮ್ಮನಿದ್ದು ಬಿಡೋದೇ ಆಗಲಿ, ಅದೇನು ನಡೀತಿ ಅಂತಕ್ಕಂಥದ್ದು ಕೋರ್ಟೇ ಹೇಳುತ್ತೆ. ನಮ್ಮ ಒಂದು ಗೌರಿಯನ್ನು ನಾವು ಯಾಕೆ ಕಳ್ಕೊಂಡ ನೋಡಿ, ಅದಕ್ಕೆ ನ್ಯಾಯ ಸಿಕ್ಕಲಿಲ್ಲ ನೋಡಿ. ಇವಾಗಲಾದರೂ ದರ್ಶನ್ ಸರ್ ಒಂದು ವಿಷಯದಲ್ಲಿ ನ್ಯಾಯ ಸಿಕ್ಕಲೇಬೇಕು ಅಂತ ಕೂಡ ಇಂದ್ರಜಿತ್ ಅವ್ರು ಹೇಳ್ತಾ ಇರೋದು. ಆದರೆ ಇಂದ್ರಜಿತ್ ಲಂಕೇಶ್ ಅವರು ಕೂಡ ಹೇಳ್ತಾ ಇರೋದು ಸುಮ್ಮನೆ ಒಂದು ಈ ಕೊಲೆ ಪ್ರಕರಣ ಏನಿದೆ ನ್ಯಾಯ ಸಿಕ್ಕಲೇಬೇಕು ಅಂತ ಕೂಡ ಹಠ ತೊಟ್ಟು ನಿಂತಿದ್ದಾರೆ. ಆದರೆ ಈ ಪ್ರಕರಣ ಮುಂದೆ ಇನ್ನೂ ಹೋಗ್ತಾ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನು ಕಾಣುತ್ತೆ. ಈಗ ನೋಡಿ ಒಂದು ಏನಾದ್ರು ಒಂದು ಸಾಮಾನ್ಯ ಒಂದು ವ್ಯಕ್ತಿಗೆ ಕೊಲೆ ಮಾಡ್ತಾರೆ, ಒಂದು ಜನರಲ್ ವ್ಯಕ್ತಿಗೆ ಅಂದರೆ ಈಗ ನೋಡಿ ಒಂದು ಸಾಮಾನ್ಯ ವ್ಯಕ್ತಿ ಅಂತಂದರೆ ನಾವು ಒಬ್ಬ ತಿಳಿದವರು ಯಾರೇ ಆಗಲಿ ತಪ್ಪನ್ನು ಮಾಡ್ತೀವಿ ಅಂದರೆ ಅದನ್ನು ನಾವು ತಪ್ಪು ಮಾಡಬೇಕು ಮಾಡಬಾರ್ದು ನೋಡ್ಕೊಂಡು ಮಾಡಬೇಕು. ಈಗ ನೋಡಿ ಏನಾದ್ರು ಸಣ್ಣ ತಪ್ಪು ಮಾಡ್ತೀವಿ ಅಂದರೆ ತಿಳಿದೇನೋ ಮಾಡಿಬಿಟ್ಟಿರ್ತೀವಿ. ಅಕಸ್ಮಾತ್ ಸಣ್ಣ ತಪ್ಪು ತಿಳಿದೇನೆ ಮಾಡೇ ಇರ್ತೀವಿ, ಇಲ್ಲ ಅಂತಲ್ಲ. ಈ ತಪ್ಪು ಆ ಥರ ಅಲ್ಲ ನೋಡಿ. ಈ ತಪ್ಪು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ತಪ್ಪು ತಿಳಿದೇನೆ ಮಾಡ್ತಿರ್ತಕ್ಕಂಥಲ್ಲ, ಒಬ್ಬ ಬುದ್ಧಿವಂತರಾಗಿ ಮಾಡಿರ್ತಕ್ಕಂಥದ್ದೇ. ನೋಡಿ ಎಷ್ಟೋ ಜನ ಅವರು ಗ್ಯಾಂಗ್ ಇರ್ತಾರೆ, 17ರಿಂದ 18 ಜನ ಗ್ಯಾಂಗ್ ಇರ್ತಾರಲ್ಲ, ಅವ್ರು ಮಾಡಿರ್ತಕ್ಕಂಥ ಒಂದು ಕೃತ್ಯ ಇದೆಯಲ್ಲ, ಇದು ಅಪರಾಧನೇ ಇದು. ಯಾಕೆ ಅಂತಂದರೆ ನೀವೆಷ್ಟೋ ಜನ ರೇಣುಕಾ ಸ್ವಾಮಿ ಒಬ್ಬ ಕಾಮುಕ ಅಂತ ಕೂಡ ಅನ್ಬೋದು. ಅವನೊಬ್ಬ ಕೆಟ್ಟದಾಗಿ ಮೆಸೇಜ್ ಕಳಿಸಿದ್ದಾನೆ, ಸಂದೇಶ ಕಳಿಸಿದ್ದಾನೆ ಪವಿತ್ರ ಗೌಡಗೆ, ಅದಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ. ಅದಕ್ಕೆ ಕೊಲೆನೇ ಮಾಡಬೇಕಾಗಿಲ್ಲ. ಏನೋ ವಾರ್ನಿಂಗ್ ಮಾಡಿ ಏನೋ ಹೊಡೆದು ಸ್ವಲ್ಪ ಬಡಿಯೋದು ಏನೋ ಒಂದು ಮಾಡಿ ಕಳಿಸ್ಬೋದಿತ್ತು ವಾಪಸ್ಸು ಅವ್ರ ಊರಿಗೆ, ಸ್ವಂತ ಊರಿಗೆ ಕಳಿಸ್ಬೋದಿತ್ತು. ಆದರೆ ಕೊಲೆ ಮಾಡುವಷ್ಟು ಒಂದು ಅಪರಾಧ ಹಾಗೇ ಆಗುತ್ತೆ ಎಂದು ಕೂಡ ಹೇಳ್ಕೊಬೋದು. ನೋಡಿ ಕೊಲೆ ಅಂತ ಬಂದರೆ ನೀವು ಎಷ್ಟೋ ಜನ ಏನು ಅಂದ್ಕೊಬಿಟ್ಟಿರ್ತೀರ. ಈಗ ದರ್ಶನ್ ಸರ್ ಕೊಲೆ ಮಾಡಿರೋದೇ ಸರಿ, ಯಾಕೆಂದರೆ ಅವಂಥ ಕಾಮುಕ ಇರಬಾರ್ದು ನಮ್ಮ ರಾಜ್ಯದಲ್ಲಿ ಅಂತ ಕೂಡ ನೀವು ಅನ್ಕೋತೀರಾ. ಹಾಗಾದರೆ ಸ್ವಂತ ನಿಮ್ಮ ಫ್ಯಾಮಿಲಿ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಫ್ಯಾಮಿಲಿಲೇ ನಾವು ಯೋಚನೆ ಮಾಡೋದಾದರೆ ನಮ್ಮ ಒಂದು ಫ್ಯಾಮಿಲಿ ತಂಡ ಏನಿದೆ, ಈಗ ನಮ್ಮ ಫ್ಯಾಮಿಲಿಲೇ ಇದೇ ರೀತಿ ದರ್ಶನ್ ಸರ್ ಅಂತಲ್ಲ ಯಾರೋ ಬಂದು ಹಿಂಗೆ ಕೊಲೆ ಮಾಡಿಬಿಟ್ರೆ ನಿಮಗೆ ಏನು ಅನ್ಸುತ್ತೆ? ಆಗ ಒಂದು ಎಲ್ಲ ಸಾಕ್ಷಿ ಆಧಾರ ಇದೆ, ಇದೇ ರೀತಿ ಮೆಸೇಜ್ ಹಾಕಿ ಎಲ್ಲ ಇರೋದ್ರಿಂದ ನಮ್ಮ ಅಕ್ಕನಿಗೂ ಇದೇ ರೀತಿ ಕೊಲೆ ಆಯಿತು, ನಮ್ಮ ಅಣ್ಣನಿಗೂ ಇದೇ ರೀತಿ ಮಾಡಿಬಿಟ್ರು ಅಂತಂದಾಗ ನೀವು ಒಂದೇ ಒಂದು ಸಲ ಮನಸ್ಸಿಗೆ ಹಾಕ್ಕೊಳ್ಳಿ, ಊಹೆ ಮಾಡ್ಕೊಳ್ಳಿ, ಏನು ಅನಿಸುತ್ತೆ ಈ ಪ್ರಕರಣದಲ್ಲಿ ತಪ್ಪು ಯಾರದು ಸರಿ ಅಂತನ್ನೋದು ನಿಮಗೆ ಗೊತ್ತಾಗುತ್ತೆ ಆಗ. ಯಾಕೆಂತಂದರೆ ದರ್ಶನ್ ಸರ್ ಹೀರೋ ಅಂತ ನಾನು ಹೊಗಳ್ತಾ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಸಾಧನೆ ಅಂತೂ ಅಪಾರ ಇದೆ, ತುಂಬ ಇದೆ. ಯಾಕೆಂದರೆ ದರ್ಶನ್ ಸರ್ ಬಗ್ಗೆ ಹೊಗಳ್ತಕ್ಕಂಥದ್ದು ನಾನು ಹೊಗಳಬೇಕಾಗಿಲ್ಲ. ತುಂಬ ಜನ ಹಿಂದೆ ಒಳ್ಳೊಳ್ಳೆ ಅವಾರ್ಡ್ ಸಿಕ್ಕಿದೆ, ತುಂಬ ಹೊಗಳುವಂಥದ್ದೆಲ್ಲ ಏನಿಲ್ಲ. ಇಂಥ ಕೇಸೆಲ್ಲ ಸಾಮಾನ್ಯ ಜನ ಎಲ್ಲ ತುಂಬ ನಡೀತಕ್ಕಂಥದ್ದೆಲ್ಲ ಖಂಡಿತ ಇದೆ. ಅದೆಲ್ಲ ಹಿಂದೆ ಎಲ್ಲ ಎಷ್ಟೋ ಜನಗಳೆಲ್ಲ ಜೈಲಿಗೆ ಹೋಗಿ ಬಂದಿದ್ದಾರೆ. ಅವರೆಲ್ಲ ನೀವು ನೋಡ್ತಾ ಇರ್ತೀರ. ಜೈಲಿಗೆ ಹೋಗಿ ಬಂದವರಂತೂ ಹಿಂದೆ ಎಲ್ಲ ನೀವು ನೋಡ್ತಾ ಇದ್ದೀರಾ. ಹಿಂದೆ ನೀವು ಜೈಲ್ ವಿಷಯದಲ್ಲೆಲ್ಲ ದರ್ಶನ್ ಸರ್ದೇನು ಹೊಸದ ವಿಷಯ ಅಲ್ಲ. ಹಿಂದೆ ಎಲ್ಲ ಎಷ್ಟೋ ಸೆಲೆಬ್ರಿಟಿಗಳೆಲ್ಲ ಜೈಲಿಗೆ ಹೋಗ್ತಾರೆ, ಬರ್ತಾರೆ, ಒಂದು ತಪ್ಪಾಗುತ್ತೆ, ಶಿಕ್ಷೆ ಆಗ್ತಾ ಇರುತ್ತೆ. ಮತ್ತು ಅವರವರು ಸಿನಿಮಾ ಇಂಡಸ್ಟ್ರಿ ಅಂತಲ್ಲ, ಎಲ್ಲ ಬೇರೆ ಇಂಡಸ್ಟ್ರಿಯವರು ಅಷ್ಟೇ ಅವರ ಒಂದು ಸಮಸ್ಯೆ ಇದ್ದದ್ದೇ. ಅವರೊಂದು ಫ್ಯಾಮಿಲಿಲಿ ಮಾತ್ರ ಅಲ್ಲ, ಕೆಲವೊಂದು ಫ್ಯಾಕ್ಟ್ರಿ ಮ್ಯಾನೇಜರ್ ಆದರೂ ಅಷ್ಟೇ, ಫ್ಯಾಕ್ಟ್ರಿ ಓನರ್ ಆದರೂ ಅಷ್ಟೇ, ನಮ್ಮ ಸಾಮಾನ್ಯ ಪ್ರಜೆ ಆದರೂ ಅಷ್ಟೇ, ಅವರವ್ರ ಮನೆಯಲ್ಲೇ ಎಷ್ಟೆಷ್ಟೋ ಕೇಸ್ಗಳಿದ್ದೇ ಇರುತ್ತೆ. ಕೇಸ್ಗಳನ್ನೋದಕ್ಕಿಂತ ಒಂದೊಂದು ಸಣ್ಣ ಪುಟ್ಟ ಜಗಳಗಳು ಏನಾದರೂ ಒಂದು ನಡೀತಾನೆ ಇರುತ್ತೆ. ಅದಕ್ಕೆಲ್ಲ ಯಾರು ಕೂಡ ಹೊಣೆಗಾರರಲ್ಲ, ತಲೆನೂ ಕೆಡಿಸ್ಕೊಳ್ಳಲ್ಲ. ಅದಕ್ಕೂ ನೀವು ಅಷ್ಟೇ ಇದೊಂದು ಸಣ್ಣ ಒಂದು ವಿಷಯ ಅಂತ ಕೂಡ ಹೇಳ್ಕೊಂಡು ದರ್ಶನ್ ಸರ್ ವಿಷಯದಲ್ಲಿ ಯಾರು ಮೂಗು ತೋರ್ಸೋಕೆ ಹೋಗ್ಬಿಡಿ ಅಷ್ಟೇ. ಸುಮ್ಮನೆ ಏನೋ ಒಂದು ಸಣ್ಣ ಪ್ರಕರಣ, ಇದರಲ್ಲಿ ನಾವು ಯಾಕೆ ತಲೆ ಹಾಕಬೇಕು ಅಂತ ಸುಮ್ಮನೆ ಇದು ಬಿಡೋದು ಒಳ್ಳೆಯದು. ನೀವೆಷ್ಟೋ ಜನ ಅಂದ್ಕೊಂಡಿರ್ತೀರಾ ದರ್ಶನ್ ಸರ್ ವಿಷಯ ಇಲ್ಲಿವರೆಗೂ ಹೋಗ್ತಾ ಇದೆ, ಏನಿದು ಹಂಗೆ ಅಂತೆಲ್ಲ ಅಂದ್ಕೊಂಡಿರ್ತೀರ. ಅದೆಲ್ಲ ದಯವಿಟ್ಟು ಆ ಮಟ್ಟಕ್ಕೆ ಸುಮ್ಮನೆ ಬಿಟ್ಬಿಡೋದು ಒಳ್ಳೆಯದು. ನೀವು ಅಂದ್ಕೊಳ್ಳಿದ್ರೆ ನಾವೇನೋ ಅಭಿಮಾನಿಗಳು ದರ್ಶನ್ ಸರ್ಗೆ ನ್ಯಾಯ ಕೊಡಿಸ್ತೀವಿ ಅಂತ ಕೂಡ ನಿಂತರೆ, ಹಠ ತೊಟ್ಟು ನಿಂತರೆ ದಯವಿಟ್ಟು ಆದಷ್ಟು ಏನು ಮಾಡ್ತೀರೋ ಮಾಡಿ, ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು.